ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಸಂಭ್ರಮ. ಬೆಂಗಳೂರಲ್ಲಿ ಕೆಆರ್ ಮಾರ್ಕೆಟ್ನಲ್ಲಿ ಜನವೋ ಜನ. ಹಬ್ಬದ ನಿಮಿತ್ತ ಮಾರುಕಟ್ಟೆಯಲ್ಲಿ ಖರೀದಿಯ ಭರಾಟೆ ಜೋರಾಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಕಾರಣ ಹೂವು ಹಣ್ಣು ಬೆಲೆಗಳು ಡಬಲ್ ಆಗಿದೆ. ಹಾಗಂತ ಜನ ಏನು ಕಡಿಮೆ ಇಲ್ಲ ಅಥವಾ ಹಬ್ಬ ಮಾಡೋದು ಹೇಗಪ್ಪ ಅಂತ ಯೋಚನೆ ಮಾಡೋ ಹಾಗೂ ಕಾಣ್ತಾ ಇಲ್ಲ. ನೋಡ್ಬೋದು ನೀವು ಮಾರ್ಕೆಟಲ್ಲಿ ಹೇಗೆ ಜನಜಂಗುಳಿ ಇದೆ ಅಂತ. ವ್ಯಾಪಾರದ ಭರಾಟೆ ಜೋರಾಗೇ ಇದೆ. ಹಣ್ಣು ಹೂವಿನ ಬೆಲೆ ಗಗನಕ್ಕೇರಿದ್ರೂ ಕೂಡ ಹಬ್ಬ ಮಾಡಲೇಬೇಕು ಅಂತ ಜನ ಕೇಳಿದಷ್ಟು ಬೆಲೆ ಕೊಟ್ಟು ತಗೊಂಡು ಹೋಗಿ ಹಬ್ಬ ಮಾಡ್ತಿದ್ದಾರೆ. ಯಾವುದರ ಬೆಲೆ ಎಷ್ಟೆಷ್ಟಿದೆ ಅಂತ ನೋಡಿದ್ರೆ ಪ್ರಸ್ತುತ ದರ ಮತ್ತು ಹಿಂದಿನ ದರ ಎಷ್ಟಿತ್ತು ಅಂತ ಗಮನಿಸ್ತಾ ಹೋಗೋಣ. ಹುರುಳಿಕಾಯಿ ಈಗ 150 ರೂಪಾಯಿ ಆಗಿದೆ. ಮೊದಲಿದ್ದಿದ್ದು 80 ರೂಪಾಯಿ, ಅಂದರೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಎಲ್ಲದರ ಬೆಲೆನೂ ಹೀಗೆ ಡಬಲ್ ಆಗಿರೋದು ನೀವು ಗಮನಿಸ್ತಾ ಹೋಗ್ಬೋದು. ಕ್ಯಾಪ್ಸಿಕಮ್ ಕೂಡ ಅಷ್ಟೇ, 40 ರೂಪಾಯಿ ಇದ್ದ ಈ ಹಿಂದಿನ ದರ ಈಗ ಪ್ರಸ್ತುತ 80 ರೂಪಾಯಿ ಆಗಿದೆ. ಬೀನ್ಸ್ನ ಬೆಲೆಯಲ್ಲೂ ಕೂಡ ಅಷ್ಟೇ, 40 ರೂಪಾಯಿ ಇದ್ದಂಥ ಬೀನ್ಸ್ ಈಗ 80 ರೂಪಾಯಿ ತಲುಪಿದೆ. ಬದನೆಕಾಯಿ 40 ರೂಪಾಯಿ ಇದ್ದಿದ್ದು 60 ರೂಪಾಯಿ ಆಗಿದೆ. ಹೂಕೋಸು ಅದು ಕೂಡ ಡಬಲ್ ಆಗಿದೆ. ಈ ಮುಂಚೆ 15 ಇತ್ತು ಅಲ್ಲ, ಹೂಕೋಸಿನ ಬೆಲೆ ಹಿಂದೆ 15 ರೂಪಾಯಿ ಇತ್ತು, ಆದರೆ ಇವತ್ತು ಅದರ ಬೆಲೆ 30 ರೂಪಾಯಿ ಆಗಿದೆ. ಇನ್ನು ತೊಂಡೆಕಾಯಿ ಈ ಹಿಂದಿನ ದರ 30 ರೂಪಾಯಿ ಆದರೆ ಪ್ರಸ್ತುತ 45 ರೂಪಾಯಿ ಇದೆ. ತೊಂಡೆಕಾಯಿ ಕೆಜಿಗೆ 15 ರೂಪಾಯಿ ಜಾಸ್ತಿ ಆಗಿದೆ. ಹಬ್ಬದ ಎಫೆಕ್ಟ್ ಇದೆಲ್ಲ. ಇನ್ನು ಹಣ್ಣುಗಳನ್ನು ಗಮನಿಸೋದಾದರೆ ಸೇಬು 1 kg 180 ರೂಪಾಯಿ ಇತ್ತು, ಆದರೆ ಈಗ 300 ರೂಪಾಯಿ 1 kg ಸೇಬು. ದಾಳಿಂಬೆ 150 ರೂಪಾಯಿ ಇತ್ತು, ಆದರೆ ಈಗ 280 ರೂಪಾಯಿ ಅದರ ರೇಟು. ಹೂವು ಹಣ್ಣು ತಗೊಂಡು ಹೋದ್ರೇ ಎಷ್ಟು ದುಡ್ಡು ಬೇಕು ಹಬ್ಬ ಮಾಡೋಕ್ಕೆ ಅಂತ ನೋಡಿ. 120 ರೂಪಾಯಿ ಇದ್ದಿದ್ದು ಕಿತ್ತಲೆ ಹಣ್ಣಿನ ರೇಟು ಈಗ 200 ರೂಪಾಯಿ ಆಗಿದೆ. ಇನ್ನು ಮೂಸಂಬಿ ಸಾಮಾನ್ಯವಾಗಿ 70 ರೂಪಾಯಿ ಇರ್ತಾ ಇತ್ತು, ಈಗ 2 ಪಟ್ಟು 150 ರೂಪಾಯಿ ಆಗಿದೆ. ಸಪೋಟ ಕೂಡ ಅಷ್ಟೇ, 100 ರೂಪಾಯಿ ಇದ್ದ ಹಣ್ಣಿನ ಬೆಲೆ ಈಗ 150 ತಲುಪಿದೆ. ದ್ರಾಕ್ಷಿ 150 ರೂಪಾಯಿ ಇತ್ತು ಇದಕ್ಕೆ ಮುಂಚೆ, ಆದರೆ ಈಗ 200 ರೂಪಾಯಿ ಕೆಜಿಗೆ. ಸೀತಾಫಲ 60 ರೂಪಾಯಿ ಇದ್ದಿದ್ದು 1ಕ್ಕೆ 3 ಪಟ್ಟು 200 ರೂಪಾಯಿ ಆಗಿದೆ. ಕೆಆರ್ ಮಾರ್ಕೆಟ್ ಇಂದ ನಮ್ಮ ಪ್ರತಿನಿಧಿ ಪ್ರಗತಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಹಿನ್ನೆಲೆ ಕೆಆರ್ ಮಾರ್ಕೆಟ್ ನಲ್ಲಿ ಖರೀದಿಯ ಭರಾಟ್. ಹಬ್ಬದ ದಿನದಂದು ಕೂಡ ಈ ಕ್ಷಣವೂ ಕೂಡ ಮಾರ್ಕೆಟ್ ನಲ್ಲಿ ಕಿಕ್ಕಿರಿದು ಜನ ಸೇರಿದ್ದಾರೆ. ಅದರ ಒಂದು ವಿಜುವಲ್ಸ್ ಅನ್ನ ನಮ್ಮ ವಿಡಿಯೋ ಜರ್ನಲಿಸ್ಟ್ ರಘು ನಿಮ್ಗೆ ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತಾರೆ. ನಿಮಗೆ ಗಮನಿಸ್ತಾ ಇರಬಹುದು, ಇದು ಕೆಆರ್ ಮಾರ್ಕೆಟ್ ನ ದೃಶ್ಯಾವಳಿ. ಅಂದ್ರೆ ಏರಿಯಾದ ಬೇರೆ ಬೇರೆ ಕಡೆಯಿಂದ, ಬೆಂಗಳೂರಿನ ಬೇರೆ ಬೇರೆ ಕಡೆಯಿಂದ ಹೃದಯ ಭಾಗ ಆಗಿರುವಂತಹ ಈ ಒಂದು ಕೆಆರ್ ಮಾರ್ಕೆಟ್ಗೆ ಜನ ಹೂ ಮತ್ತೆ ಹಣ್ಣು ಅಗತ್ಯ ಪರಿಕರಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಬರ್ತಾರೆ. ವರಮಹಾಲಕ್ಷ್ಮಿ ಹಬ್ಬ ಇರುವಂತಹ ಹಿನ್ನೆಲೆ ಲೋಕಲ್ ಮಾರ್ಕೆಟ್ ಅಲ್ಲಿ ತಗೊಂಡ್ರೆ ಒಂದು ರೇಟ್ ಜಾಸ್ತಿ ಇರುತ್ತೆ ಅನ್ನುವಂತಹ ಕಾರಣಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಬಲ್ಕ್ ಆಗಿ ಕೆಆರ್ ಮಾರ್ಕೆಟ್ ಅಲ್ಲೇ ತಗೊಂಡು ಹೋಗೋಣ, ಇಲ್ಲಿಂದನೇ ಎಲ್ಲಾ ಕಡೆ ಸಪ್ಲೈ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ ಬಹುತೇಕ ಜನ ಕೆಆರ್ ಮಾರ್ಕೆಟ್ಗೆ ಬರ್ತಾರೆ. ನಿಮಗೆ ಗಮನಿಸ್ತಾ ಇದ್ರೆ ಪ್ರತಿಯೊಂದು ರೋಡಲ್ಲೂ ಕೂಡ ಇದೆ. ಹಬ್ಬದ ದಿನವೂ ಕೂಡ ಇಷ್ಟೊತ್ತಾದ್ರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರುವಂತಹ ಚಿತ್ರಣ ಕೆಆರ್ ಮಾರ್ಕೆಟ್ ನಲ್ಲಿ ಇದೆ. ಅಂದ್ರೆ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಕೂಡ ಪರದಾಡ್ತಾ ಇದ್ದಾರೆ, ಆದ್ರೆ ಏನೇ ಮಾಡಿದ್ರು ಕೂಡ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ರಸ್ತೆಯಲ್ಲೇ ಬಹುತೇಕ ಜನ ವ್ಯಾಪಾರವನ್ನ ಮಾಡ್ತಾ ಇರೋದ್ರಿಂದ, ಹೂವಾಗ್ಲಿ ಹಣ್ಣಾಗ್ಲಿ ಅವೆಲ್ಲವನ್ನು ಕೂಡ ವ್ಯಾಪಾರ ಮಾಡ್ತಾ ಇರೋದ್ರಿಂದ ಪೊಲೀಸರಿಗೂ ಕೂಡ ಇದೊಂದು ಟಾಸ್ಕ್. ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅನ್ನುವಂತಹ ಚಿತ್ರಣ ಇದೆ. ಮತ್ತೆ ಹಬ್ಬದ ಹಿನ್ನೆಲೆಯಲ್ಲಿ ಎಲ್ಲಾ ವಸ್ತುಗಳ ಬೆಲೆ ಕೂಡ ಮೊದಲಿಗಿಂತ ಡಬಲ್ ಆಗಿರುವಂತಹದ್ದು. ಅದು ಹಣ್ಣಾಗ್ಲಿ ಹೂಗಳಾಗ್ಲಿ ಎಲ್ಲವೂ ಅಷ್ಟೇ. ಹೂಗಳ ಬೆಲೆ ಅಂತೂ ಸಿಕ್ಕಾಪಟ್ಟೆ ಅಧಿಕ ಆಗಿದೆ. ಹೂಗಳನ್ನ ಕೊಳ್ಳುವಷ್ಟರಲ್ಲೇ ಜೇಬ್ ಖಾಲಿ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಜನ ಹೇಳ್ತಾ ಇದ್ದಾರೆ. ಅಂದ್ರೆ ಕಳೆದ ವಾರದ ದರಕ್ಕೆ ಹೋಲಿಸಿದ್ರೆ ಈ ವಾರ ವಸ್ತುಗಳ ರೇಟ್ ಎಲ್ಲವೂ ಕೂಡ ಜಾಸ್ತಿ ಆಗಿರುವಂತದ್ದು. ಅದ್ರ ಜೊತೆಗೆ ಹೂವು ಎಲ್ಲವೂ ಕೂಡ ಡಬಲ್ ರೇಟ್ ಆಗಿರುವಂತದ್ದು. ಅಂದ್ರೆ ಒಂದು ಜೋಡಿ ತಾವರೆ ಹೂವನ್ನ ತಗೊಂಡ್ರೆ ನಿನ್ನೆ 120 130 ಹೇಳ್ತಾ ಇದ್ರು, ಇವತ್ತು 150 160 ಕೂಡ ತಲುಪಿದೆ. ಸೊ ಕ್ಷಣಕ್ಕೂ ಕೂಡ ರೇಟ್ ಜಾಸ್ತಿ ಆಗ್ತಾನೆ ಇರುವಂತದ್ದು. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಕೆಆರ್ ಮಾರ್ಕೆಟ್ ನಲ್ಲಿ ಖರೀದಿಯ ಭರಾಟೆ ಅಂತೂ ಸಿಕ್ಕಾಪಟ್ಟೆ ಜೋರಾಗಿದೆ. ಕ್ಯಾಮರಾಮನ್ ರಘು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.